ಉಚ್ಚಿಲ ಸೋಮೇಶ್ವರ ಕೋಟೆ ಬಾಗಿಲು ಈ ಪ್ರದೇಶದಲ್ಲಿ ಕಳೆದ 4 ವರ್ಷದಿಂದ ಸತತವಾಗಿ ಮಳೆಗಾಲ ಸಂದರ್ಭದಲ್ಲಿ ತೀವ್ರವಾದ ಕಡಲ್ಕೊರೆಗೆ ಒಳಪಟ್ಟು ಈ ಜನಸಾಮಾನ್ಯರು ಇವತ್ತು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಕಳೆದ ವರ್ಷ ಕೂಡ ತಾತ್ಕಾಲಿಕ ಕೆಲಸವನ್ನು ನಾವು ಮಾಡಿ ಸಂರಕ್ಷಣಾ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷವೂ ಕೂಡ ಪ್ರಾರಂಭದಲ್ಲಿ ಕಡಲ್ಕೊರೆಯ ಸಂದರ್ಭದಲ್ಲಿ ಸಂರಕ್ಷಣಾ ಕೆಲಸ ನಾವು ಇವತ್ತು ಪ್ರಾರಂಭಿಸಿದ್ದು. ತದನಂತರ ಶಾಶ್ವತವಾದ 120 ಕೋಟಿ ರೂಪಾಯಿಯ ಆ ಯೋಜನೆಯು ಕೂಡ ಇವತ್ತು ನಾವು ಬಿಡುಗಡೆ ಮಂಜೂರು ಮಾಡಿ ಇದೀಗ ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗಿದೆ. ಇದೀಗ ಚಂಡಮಾರುತದ ಒಂದು ಆ ಒಂದು ವಾತಾವರಣದಿಂದ ಈ ಪ್ರದೇಶದಲ್ಲಿ ನಿನ್ನೆ ರಾತ್ರಿಯಿಂದ ವಿಪರೀತವಾದ ಒಂದು ನೀರಿನ ಫೋರ್ಸ್ನ ಮೂಲಕ ಮತ್ತೆ ಇವತ್ತು ಕಡಲ್ಕೊರೆತ ಆಗಿ ಹಲವಾರು ಮನೆಗಳು ಇವತ್ತು ಅಪಾಯದಲ್ಲಿದೆ. ಈ ಪ್ರದೇಶದಲ್ಲಿ ಇವತ್ತು ನಾವು ನಾಗೇಶ್ ಅವರಿರಲಿ, ಸುರೇಶ್ ಅವರಿರಲಿ, ನಮ್ಮ ಸುಂದರ್ ಪೂಜಾರಿ ಅವರು ಮತ್ತು ನಮ್ಮ ವಿಶ್ವನಾಥ್ ಅವರು, ಇವರೆಲ್ಲ ವಿಶ್ವನಾಥ್ ಸೀತಾರ್ ಅವರು, ಅದೇ ಆ ಕಡೆ ಅಬ್ದುಲ್ಲರ ಮನೆ ಅವರೆಲ್ಲರ ಮಾಹಿತಿಯನ್ನು ಪಡೆದುಕೊಂಡು 2 ಭಾಗದಲ್ಲಿ ಬಹಳ ಡೇಂಜರ್ ಸ್ಪಾಟ್ ಇದೆ, ಅಲ್ಲಿ ನಾವು ತಕ್ಷಣ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದೇಶ ಕೊಡ್ತೇವೆ. ಉಸ್ತುವಾರಿ ಮಂತ್ರಿ ಗಮನಕ್ಕೆ ಕೂಡ ನಾವು ಇದನ್ನು ತರ್ತೇವೆ. ಮತ್ತು ಹಿಂದೆ ಕೆಲಸ ಮಾಡಿದಂತಹ ಗುತ್ತಿಗೆದಾರರ ಬಿಲ್ಲನ್ನು ಇವತ್ತು ಸ್ಟಾಪ್ ಮಾಡಿದ್ದಾರೆ ಸರ್ಕಾರ. ಆದ ಕಾರಣ ಈ ಕೆಲಸ ಮಾಡಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾರು ಕೆಲಸ ಮಾಡಿದ್ದಾರೆ ಅದು DC ರಿಪೋರ್ಟ್ ಕೊಟ್ಟು, ಮೀನುಗಾರಿಕೆ ಇಲಾಖೆ ರಿಪೋರ್ಟ್ ಕೊಟ್ಟು, ಸರಿಯಾಗೆಲ್ಲ ರಿಪೋರ್ಟ್ ಕೊಟ್ಟ ನಂತರ ಮಾಡಿದಂಥ ಕೆಲಸಕ್ಕೆ ಇವರು ಅದನ್ನು ಯಾವುದೇ ಕಾರಣಗಳು ತಡೆಯಾಗಿ ನಿಲ್ಲಿಸಿದರೆ ಯಾರು ಕೂಡ ಮುಂದೆ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಆ ಬಿಲ್ಲನ್ನು ಕೂಡ ತಕ್ಷಣ ಅದು ನೋಡಿಕೊಂಡು ಯಾವುದೆಲ್ಲ ಕೆಲಸ ಆಗಿದೆ, ಕೆಲಸ ಮಾಡಿದವರಿಗೆ ಆ ಬಿಲ್ಲನ್ನು ಮಂಜೂರು ಮಾಡಲಿಕ್ಕೆ ಕೂಡ ನಾವು ಸರ್ಕಾರ ಒತ್ತಾಯವನ್ನು ನಾವು ಮಾಡ್ತೇವೆ. 124 ಕೋಟಿಯ ಕೆಲಸವನ್ನು ಕೂಡ ನಾವು ಇವತ್ತು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಅಧಿಕಾರಿಗೆ ಹೇಳ್ತೇವೆ. ಈಗ ಅಲ್ಲಿ ಕಳೆದ ಸಲ ಟೆಂಪರರಿ ಒಂದು ಹಂತ ಮಾಡಿದರು, ಯಾವುದಕ್ಕೂ ನಮಗೆ ಪ್ರಯೋಜನ ಬರದ ರೀತಿ ಇವತ್ತು ಕಾಣುವಂಥದ್ದು. ಮುಂದಿನ ವರ್ಷಕ್ಕೆ ಈ ರೀತಿ ಆಗಬಾರ್ದು, ಅದಕ್ಕೆ ನಾವು ಮೀಟಿಂಗ್ ಕರೆದು ಅದನ್ನು ನಾವು ಆದಷ್ಟು ಬೇಕಂದ್ರೆ ನಾವು ಜಾರಿಗೆ ತರ್ತೇವೆ. ಇದೆ ಈ ಒಂದು 2 ಪೀಸ್ ಉಂಟೆ ಒಂದಿತ್ತಲೆ ಮೂಳು ಕಡಲ್ಕೊರೆತ ಪ್ರದೇಶದಲ್ಲಿ ತಾತ್ಕಾಲಿಕ ಕೆಲಸವನ್ನು ಇವತ್ತು ಪೋರ್ಟ್ ಇಲಾಖೆ ಮುಖಾಂತರ ಮಾಡ್ತದೆ. ಶಾಶ್ವತವಾದ ಈ ಪ್ರದೇಶ ADP ಮುಖಾಂತರ ಸ್ಯಾಂಕ್ಷನ್ ಆಗಿದೆ. ಇದು ADP ಅಧಿಕಾರಿಗಳು ಮತ್ತು ಪೋರ್ಟ್ನ ಅಧಿಕಾರಿ ಮಧ್ಯೆ ಸಮನ್ವಯತೆ ಕೊರತೆ ಇದ್ದ ಕಾರಣ ಜನರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದಾಗ ನಾನು ಬಂದರು ಮಂತ್ರಿ ಆಗಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವಂತ ಕೋಟ ಶ್ರೀನಿವಾಸ ಪೂಜಾರಿಗೆ ಮಾತಾಡಿದ್ದೀನಿ. ತಕ್ಷಣವೇ 2 ಇಲ್ಲಿ ತಾತ್ಕಾಲಿಕ ಕೆಲಸವನ್ನು ತಕ್ಷಣ ಪ್ರಾರಂಭ ಮಾಡಬೇಕು. ಯಾರಿಂದ ಕೆಲಸ ಮಾಡಿದ್ದಾರ ಅವರಿಗೆ ಹಣವನ್ನು ಮಂಜೂರು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಮತ್ತು ಕಳೆದ ವರ್ಷ ಅಸಮರ್ಪಕವಾಗಿ ADB ಅವರು ನಮ್ಮ ಕೆಲಸ ನಿರ್ವಹಿಸ್ತಾರೆ, ಅದರ ಬಗ್ಗೆ ಸಮರ್ಪಕ ತನಿಖೆ ಮಾಡಬೇಕು. ಮುಂದೆ ಶಾಶ್ವತ ಕೆಲಸ ಮಾಡುವಾಗ ಈ ರೀತಿಯ ಗೊಂದಲ ಮತ್ತೆ ಆಗಬಾರ್ದು. ಇದಕ್ಕೆಲ್ಲಕ್ಕೆ ತಕ್ಷಣ 2 ನಮ್ಮ ಡಿಪಾರ್ಟ್ಮೆಂಟ್ನ ಮೀಟಿಂಗ್ ಕರೆಸಿ ಅವರವರ ಜವಾಬ್ದಾರಿ ಕೆಲಸ ಏನಿದೆ ಅದನ್ನು ಮಾಡಲಿಕ್ಕೆ ಸ್ಪಷ್ಟ ಆದೇಶ ನೀಡಬೇಕಂತ ಕೋರಿದ್ದೇನೆ. ಅತಿ ಶೀಘ್ರ ಮೀಟಿಂಗ್ ಕರೀತಾ ಅಂತ ಅದೇ ಮಾತನ್ನು ಕೂಡ ಕೊಟ್ಟಿದ್ದಾರೆ.